10 kg ಕೊಟ್ಟಾರ ಎಷ್ಟು ಕೊಟ್ಟರು? ಇಲ್ಲೇ 2 ತಿಂಗಳಂತ ಕೊಡ್ತಾರೆ ಸರ್. ಅಂದ್ರೆ 2 ತಿಂಗಳಿಗೆ ಒಂದ್ಸತಿ ಅಕ್ಕಿ ಕೊಡ್ತಾರೆ. ಅಲ್ಲ ರೀ ಇವರು ಅಲ್ಲ ಈಗ ಈಗ ನನಗೆ ಇನ್ನೊಂದು ಕ್ಲಾರಿಟಿ ಕೊಡ್ರಿ. 2 ತಿಂಗಳಿಗೆ 20 kg ಒಟ್ಟಿಗೆ ಕೊಡ್ತಾರಾ? ಬರೀ 10 kg ಕೊಡ್ತಾರ? ಒಟ್ಟಿಗೆ ಕೊಡ್ತಾರ 20 kg 2 ತಿಂಗಳಿಗೆ. ಈ ಸತಿ 1ನೇ ತಾರೀಕು ಬಂದಾಗ ಪುನಃ 3 ತಿಂಗಳಿಗೆ ಕರೆಕ್ಟ್ ಆಯ್ತು. ಅದಕ್ಕೆ ಅಕ್ಕಿನೇ ಕೊಂಡಿಲ್ಲ. ಪುನಃ ಇನ್ನೊಂದು ತಿಂಗಳಿಗೆ ಕೊಡ್ತಾನೆ. 2 ತಿಂಗಳನ್ನು ಸೇರಿಸಿ 10 kg ಕೊಡ್ತಾರ? ಹೆಂಗ್ ಕೊಡ್ತಾರ? 10 kg ಕೊಡ್ತಾನೆ ಸರ್. 1 ತಿಂಗಳಿಗೆ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ನಮ್ಗೆ. ಈಗ ನಿಮ್ ಕೈಗೆ ಬರೋದು 10 kg ನ 20 kg ನ? ಒಬ್ಬರಿಗೆ ಒಬ್ಬೊಬ್ರಿಗೆ 10 kg. 10 kg ಪಕ್ಕ ಗ್ಯಾರಂಟಿನ ಇದು? ಯಾವ್ದು ಸರ್ ನೋಡಿ ಈ ತಿಂಗ ಬೆಳ್ ಮಡಗರ ಒಂದ್ ಸೀಟ್ಗ ನಮ್ಗೆ ಕೆಜಿ ನಾನು ನೋಡಿಲ್ಲ. ಒಂದ್ಸತ ನಾ ಬೆಳ್ ಮಡಗಿಲ್ಲ ಹೋಗಿತ್ತಮ್ಮ. ಮನೆಯವರು ಐತರ ಮಡಗ್ತಾರ ಅಷ್ಟೇ. ಅದು ಬಿಟ್ರೆ ಕರೆಕ್ಟ್ ಈ ತಿಂಗ ಬೆಳ್ ಮಡಗರ ಕೊಡ್ಬೇಕಾರೆ ಇನ್ 2ನೇ ತಿಂಗಳಿಗೆ ಅಕ್ಕಿ ಕೊಡೋದು. ಅದ ಬೆಳ್ಳ ಮುಂದಿನ ತಿಂಗಳದ್ ಮಡಗಿಸ್ಕೊಂಡು ಅಕ್ಕಿ ಕೊಡೋದು ನಮ್ಗ ಅಷ್ಟೇ. ಅಲ್ಲ ಹೆಂಗೆ ಸರ್ ಇದು? ಹಿಂಗಾದ್ರೆ ಅವ್ರಿಗೆ ರಾಜಪ್ಪ ಅನ್ನೋರಿಗೆ ಫೋನ್ ಮಾಡಿದೆ. ನಾನು ರಾಜಪ್ಪ ಅನ್ನೋರಿಗೆ ನಾನು ಹೇಳೋದು ಕೇಳಿ ಸರ್. ಹೇಳಿ. ನಮ್ಮ ಸೊಸೈಟಿ ಸೆಕ್ರೆಟರಿ ಅವ್ರ ತನ ಹೋಗವ ಈಗ 2 ಜರ್ ತಗಸ್ ನೋಡಿ. ಇದುವರೆಗೆ ಏನದ ಮೇ ಜೂನ್ ವರ್ಗ ಅಕ್ಕಿ ಕ್ಲಿಯರ್ ಆಗದ. ಒಂದ್ಸಲ ತಂಬ್ ಹಾಕದ್ಮೇಲೆ ಮುಗಿತು. ಅದೆಲ್ಲ ಗೊತ್ತಿಲ್ಲ. ಬೆಳ್ ಮಾಡಿದ್ಮೇಲೆ ಅಕ್ಕಿ ಕೊಟ್ರು ಅಂತಾನೆ ಲೆಕ್ಕ. ಈಗ ಬೆಳ್ ಮಾಡಿಸ್ಕೊಳ್ಳಿಲ್ಲ ಅಕ್ಕಿ ಬಂತು. ಒಂದೇ ನಿಮಿಷ ರೀ. ಈಗ ಒಂದ್ ಕೆಲಸ ಮಾಡ್ರಿ. ಒಂದೇ ನಿಮಿಷ ಸರ್. ನಂದು ವಿಷಯ ಇಷ್ಟೇ. ನೀವು 2 ತಿಂಗಳು ಸೇರಿಸಿ 20 kg ಕೊಡ್ತಿದ್ದೀರೋ 10 kg ಕೊಡ್ತಿದ್ದೀರೋ ಅದು ನೀವು ಬಗೆಹರಿಸ್ಕೊಳ್ಳಿ. ನನಗೆ ಈ ಪ್ರಶ್ನೆ ಇಷ್ಟೇ ಕೊಡಿ. ತಿಂಗಳ ಕೊಡೋದು ಬಿಟ್ಟು 2 ತಿಂಗಳಿಗೆ ಒಂದ್ಸಲ ಯಾಕೆ ಕೊಡ್ತಿದ್ದೀರಾ? ಈ ಪ್ರಶ್ನೆಗೆ ಉತ್ತರ ಕೊಡಿ. ಒಂದ್ ನಿಮಿಷ ಇರ್ರಿ. ತಿಂಗಳಿಗೊಂದ್ಸರಿ ತಗೋಬೇಕು ಅಂದ್ರೆ ನಾವು ಸೊಸೈಟಿ ತಗೊಳ್ಳಿ ತಗೋಬೋದು ಸರ್. ತಗೊಳ್ಳಿ ಹೋಗಿ ತಗೋಬೋದು. ಯಾಕೆ ತಗೊಳ್ಳಿ? ನಮ್ಮ ಹೋಗದೆ ಸರ್ ನಮ್ಗೆ ಇಲ್ಲಿಗೆ ಬರ್ಬೇಕು ಅಂತ ಮಾಡ್ಕೊಂಡಿವಿ. ಅಕ್ಕಿನಿಗೆ ನಮ್ಮ ಊರಿಗೆ ಬತ್ತ ಸರ್. ಒಂದ್ ನಿಮಿಷ ನಾವು ಸೊಸೈಟಿಗೆ ಹೋದ್ರೆ ಜಮೀನಲ್ಲಿ ಇದೀನಿ ಇಲ್ಲ ಹೊರಗಡೆ ಇದೀನಿ ಕೊಡಲ್ಲ. ತಿಂಗಳಲ್ಲಿ 20ರಿಂದ 30 ತಾರೀಕು ಒಳಗಡೆ ಕೊಡಬೇಕು. ಬೆಳ್ಳು ಮಾಡ್ಕೊಂಡ್ಮೇಲೆ ಅಕ್ಕಿ ಕೊಡ್ಬೇಕು. ರೂಲ್ಸ್ ಕೊಡ್ಲೇಬೇಕು. ಕೊಡ್ತಾನ. ಇದು ಪರ ವಿರೋಧ ಅಲ್ಲ. ಸಿದ್ದರಾಮಯ್ಯ ಪೀರ್ಲಿ ಸರ್ ನೀವು ಹೋಗಿದ್ದಿ ಇಂದ 15 ದಿನದಲ್ಲಿ ಅಕ್ಕಿ ಕೊಡಪ್ಪ ಅಂತಂದೆ. ನಾಳೆ ಬರ್ತೀನಿ ಅಂದಮ್ಮ 15 ದಿನಕ್ಕೆ ಬಂದು ಅಕ್ಕಿ ಕೊಟ್ಟ. ಈಗ ನಾನು ರಾಜಪ್ಪಂಗೆ ಫೋನ್ ಮಾಡಿದೆ. ಒಂದ್ ನಿಮಿಷ ಇರ್ರಿ. ನಾನು ರಾಜಪ್ಪಂಗೆ ಫೋನ್ ಮಾಡಿದೆ. ನಾನು ರಾಜಪ್ಪಂಗೆ ಫೋನ್ ಮಾಡಿದೆ. ಅವಯ್ಯ ನಾನು ಕೊಟ್ಟಿದ್ದೀನಿ ಅಂತ ಮಾತಾಡ್ಬೋದಿತ್ತು. ಯಾಕ್ರಿ ಹಿಂಗ್ ಮಾಡ್ತೀರಿ ಅನ್ನೋದಕ್ಕೆ ಕಟ್ ಮಾಡ್ಬಿಟ್ರು ಫೋನು. ಯಾಕೆ ನೀವು ಡೈರೆಕ್ಟರ್ ಕೇಳ್ಬೇಕ್ರಿ. ನೀವು ಅವ್ರಿಗಿಂತ ಮೇಲೆ. ಈಗ ನಮ್ ಬೋರ್ಡ್ಲು ಚರ್ಚೆ ಮಾಡಿವಿ ಅದ. ಇದುವರ್ಗ ಜೂನ್ ವರ್ಗ ಅಕ್ಕಿನೂ ಬಂದದ. ಜುಲೈ ಇನ್ನೂ ಬೆಳ್ ಮಡಗಿಲ್ಲ ಅಕ್ಕಿ ಬರ್ತದ. ನೋಡಿ ಹಿಂಗಾದ್ರೆ ಏನಾಗುತ್ತೆ ಗೊತ್ತಾ? ಒಂದ್ ನಿಮಿಷ ಇರ್ರಿ. ಹಿಂಗಾದ್ರೆ ಸರ್ ಡೈರೆಕ್ಟರ್ ಸರ್ ಈಗ ಯಾರು ಮಾತಾಡ್ಬೇಡಿ. ನಾ ಮಾತಾಡ್ತೀನಿ. ನೀವು ಮಾತಾಡ್ಬೇಡಿ, ನಾ ಮಾತಾಡ್ತೀನಿ. ಹಿಂಗಾದ್ರೆ ಕಾಳ ಸಂತೆಯಲ್ಲಿ ನೀವು ಮಾರ್ತಾ ಇದ್ದೀರ ಅನ್ನೋ ಥರ ಆಗ್ಬಿಡ್ತದೆ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನೀವು 20 kg ಕೊಟ್ಟಿರ್ಬೋದು, ಅದು ಲೆಕ್ಕಕ್ಕೆ ಬರಲ್ಲ. ಈಗ ನೀವು ರೂಲ್ಸ್ ಇರೋದೇನು? ನೀವೊಬ್ರು ಡೈರೆಕ್ಟರ್ ಆಗಿ ನಿಯಮವನ್ನ ಮೀರಿಸ್ಬೇಡಿ. ಬೇಕಾದ್ರೆ ಬಂದು ಇವ್ರು ತಗೊಳ್ಳಿ, ಬನ್ನಿ ಸರ್, ಇವ್ರು ಬರ್ಲಿ ಸರ್, ತಗೊಳ್ಳಿ ಸರ್. ನಿಮ್ಗೆ ಅಷ್ಟೊಂದು ಸೇವಾ ಮನೋಭಾವನೆ ಇದ್ರೆ, ನಿಮ್ ಸೇವೆ ಮಾಡಬೇಕು ಅನ್ನೋದಿದ್ರೆ, ಯಾರ ಮನೇಲಿ ಯಾರು ಗಂಡಸ್ರಿಲ್ಲ, ಯಾರ ಮನೇಲಿ ಯಾರು ಬರೋಕ್ಕಾಗೋದಿಲ್ಲ ಅಂಥವ್ರ ಮನೆಗೆ ಹಾಕ್ಸಿ, ಪರವಾಗಿಲ್ಲ. ಆದ್ರೆ ಪ್ರತಿಯೊಬ್ಬರಿಗೂ ಒಂದ್ಸಲ ಬೆಟ್ಟು ಮಡಗಿಸ್ಕೊಂಡಿದ್ದು ನೆಕ್ಸ್ಟ್ ಸೆಕೆಂಡ್ ಅವ್ರಿಗೆ ಒಬ್ರಿಗೆ 10 kg ಅಕ್ಕಿ ಬೀಳಬೇಕು. ಮಾಡ್ತೀರಾ ಮಾಡಲ್ವಾ? ಒಂದ್ ನಿಮಿಷ ನನ್ನ ಪ್ರಶ್ನೆ ಅರ್ಥ ಆಯ್ತಾ? ನನ್ನ ಪ್ರಶ್ನೆ ನಾನು ಮಾತಾಡ್ತಿಲ್ವಾ? ನನ್ನ ಹೆಸರು ಅಶ್ವದೇವಿತ್ ಅಂತ. ಕೇಳಿ ಒಂದ್ ನಿಮಿಷ. ನೀವು ಡೈರೆಕ್ಟ್ರು, ನೀವು ಅದಕ್ಕಿಂತ ಮೇಲೆ ಅಧ್ಯಕ್ಷರು ಮೇನು. ನೀವು ಡೈರೆಕ್ಟರ್ ಅಲ್ವಾ? ನೀವು ಅವ್ರಿಗೆ ಮುಟ್ಸಕ್ಕಾಗಲ್ವಾ? ಮತ್ ಮುಟ್ಸ್ರಿ. ನಾನು ಕೇಳೋದು ಇಷ್ಟೇ ಕೇಳ್ರಿ. ನೀವು ಡೈರೆಕ್ಟ್ರು, ನಿರ್ದೇಶಕರು ಅಂದ್ರೆ ಏನ್ ಕಮ್ಮಿ ಅಲ್ಲ, ಅದೇನು ಚಿಕ್ಕ ಪದವಿ ಅಲ್ಲ, ಅದು ದೊಡ್ಡ ಪದವಿನೇ. ನಾನು ಹೇಳ್ತಿರೋದು ಇಷ್ಟೇ, ಆಗೋಗಿರೋ ಕತೆ ಬಿಟ್ಟಾಕ್ರಿ. ನಾನು ಹೇಳ್ತಿರೋದೇನು, ಇನ್ನು ಮುಂದೆ ಬೆಟ್ಟ ಹಾಕ್ಸಿದ್ ನೆಕ್ಸ್ಟ್ ಮರುಕ್ಷಣವೇ ಅಕ್ಕಿ ಬಂದು ಬೀಳ್ಬೇಕು. ಬೀಳಿಸ್ತೀರಾ? ಆಯ್ತು, ತಗೊಳ್ಳೋರೆಲ್ಲ ತಗೊಳ್ಳಿ ಬಿಡ್ರಿ. ತಗೊಳ್ರಿ ಹೋಗ್ರಿ. ಏನು ಗೊತ್ತಾ, ನೀವು ಹೇಳೋದು ಕರೆಕ್ಟ್. ನಾನು ಬೆಟ್ ಮಾಡ್ಬಿಟ್ಟು ಬಂದ ಚೀಟಿ ಬರ್ಕೊಟ್ಟಿದ್ರು, ಚೀಟಿ ಹಾಳಾಗೋಯ್ತು. ಆ ತಿಂಗಳು ಅಕ್ಕಿ ಕೊಟ್ಟಿಲ್ಲ. ಕರೆಸಿಬೇಕಾದ್ರೆ ಈಗ ಅದೆಲ್ಲ ಬಿಟ್ಟಾಕ್ರಿ. ನಾನು ಹೇಳ್ತಿರೋದು, ನೀವು ಚೀಟಿ ಬರ್ಸ್ಕೊ ಬನ್ನಿ ಅಂತ ಯಾರು ರೂಲ್ಸ್. ನೀವು ಅಷ್ಟೇ, ಅಲ್ಲೇ ಬೆಳ್ ಮಾಡ್ಸ್ಕೊಂಡು ನೀವು ಜನನು ಅಷ್ಟೇ. ನೀವು ನಿಯಮ ಪಾಲನೆ ಮಾಡ್ಬೇಕು. ಹೋಗ್ಬೇಕು, ಬೆಟ್ ಮಡಗಿದ್ದು ಅಕ್ಕಿ ಕೊಡ್ರಿ, ಇಸ್ಕೊ ಬರ್ಬೇಕು. ಬರೀ ಎಲ್ಲ ಸರಿ ಇಲ್ಲಿ
ನಮ್ಮಲ್ಲೇ ಸರಿ ಇಲ್ಲ. ಈಗ ಅಜ ನಾನು ಹೇಳೋದು ಅರ್ಥ ಆಯ್ತಾ ನಿಮ್ಗೆ? ನಾನು ಹೇಳೋದು ಅರ್ಥ ಆಯ್ತಾ? 3 ತಿಂಗಳಿಗೊಂದ್ಸಲ ರೊಕ್ಕ ಬತ್ತ ಸರ್ ನಮ್ಗೆ ಈಗ ನಾನು ನಿಮ್ಗೆ ಹೇಳೋದು ಅರ್ಥ ಆಯ್ತಾ? ಈಗ ತಮ್ಮ ಮಡಗಿರೋದ್ರಿಂದ ಅವ್ರು ಏನ್ ಹೇಳ್ತಾರೆ ಹೇಳಿ? ನಾವು ಅದನ್ನೇ ಕಣಪ್ಪ ನಾನು ಹೇಳ್ತಾ ಇರೋದು. ಈಗ ನೀವು ಜನರು ಬಕ್ರ ಆಗಿದ್ದೀರೋ ದಡ್ರಾಗಿದ್ದೀರೋ ನನಗೆ ಗೊತ್ತಿಲ್ಲ. ಈಗ ಅವ್ರಿಗೆ ನಾನು ಡೈರೆಕ್ಟ್ರಿಗೆ ಹೇಳಿದ್ದೀನಿ, ಇನ್ನು ಮುಂದಕ್ಕೆ ತಿಂಗಳ ಅಕ್ಕಿ ಒಂದ್ಸಲ ಇಟ್ಟ ಮೇಲೆ ಅಕ್ಕಿ ಬರ್ಬೇಕು, ಅಕ್ಕಿ ತಗೋಬೇಕು, ಅದು ನಿಮ್ ಕರ್ತವ್ಯ. ಗೊತ್ತಿರ ಅಂತ ಅವ್ರು ಹೇಳ್ಬೇಕು ತಾನ. ನಿಮ್ಗೆ ಗೊತ್ತಿಲ್ವಾ ಸರ್ ನಮ್ಗೆ ಗೊತ್ತಾಗಿದ್ದಕ್ಕೆ ಯಾರೇ ಲೇಡೀಸ್ ಬಂದ್ ಮಾಡ್ಬಿಟ್ಟು ಹೋಯ್ತಾರೆ, ಏನ್ ಮಾಡೋದು ಹೇಳಿ? ಒಂದ್ ನಿಮಿಷ ಇರ್ರಿ, ನಿಮ್ಮಲ್ಲ ಜಗಳ ಸರ್. ಬೇರೇನೇನೋ MLA 20 ಲಕ್ಷ ರೋಡ್ ಎಲ್ಲ ರೋಡ್ ಮತ್ತೆ ಮಾಡ್ತಾರೆ. ಈ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ ಸರಿಯಾಗಿ. ಯಾವಾಗ ಇನ್ನೊಂದು ವಾರದೊಳಗೆ ಮಾಡ್ತಾರೆ. ಮಾಡ್ಸಿ ನೋಡೋಣ ನಾವು ವಾರದೊಳಗೆ. ನಿಮ್ನೆ ಕರೆಸ್ತೀವಿ ಹೋಗಿ. ಪಕ್ಕನಾ? ಪಕ್ಕ. ಗ್ಯಾರಂಟಿ. ಆಯ್ತು, ನಮ್ಮ ಹೆಸರಲ್ಲಿ ರಿಪಬ್ಲಿಕ್ ರೋಡ್ ಆಗ್ಲಿಲ್ಲ. ಪೂಜೆಗೆ ನಿಮ್ನೆ ಕರೆಸ್ತೀವಿ. ನೀವ್ ಹಿಂಗೆ ಹೇಳಿದ್ರೆ ಆಗಲ್ಲ. ರೋಡ್ ಆಗಿಲ್ಲ ಇದು 3 ವರ್ಷದಿಂದ. ಎಷ್ಟು ವರ್ಷದಿಂದ ರೋಡ್ ಆಗಿಲ್ಲ ಇದು ಸರ್? ನೀವ್ ಹಿಂಗೆ ಹೇಳ್ಬಿಡಿ. ಒಂದ್ ನಿಮಿಷ ಇರ್ರಿ. ಇರ್ರಿ ಎಲ್ರು ಸರ್, ನಿಮ್ಮೇಲೆ ನನಗೆ ಗೌರವ ಇತ್ತು ಆಯ್ತಾ. ಈಗ 20 ಲಕ್ಷ ಬಂದದೆ, ರೋಡ್ ಆಗಿಲ್ಲ ಅಂತ ಹೇಳ್ತಿದ್ರಿ ನೀವು ಆಯ್ತಾ. ಮತ್ತೆ ಎಲ್ರಿ 20 ಲಕ್ಷ ಬಂದ ರೋಡ್ ಎಲ್ರಿ ಆಗಿಲ್ಲ? ಆಯ್ತು ಕಣ್ರಿ, ಸರ್ಕಾರದಿಂದ 20 ಲಕ್ಷ ದುಡ್ಡು ಬಂದದಂತೆ. ಇನ್ನೊಂದು ವಾರದೊಳಗೆ ಇಡೀ ಗ್ರಾಮನೇ ಅಭಿವೃದ್ಧಿ ಆಯ್ತದೆ. ನಾನೇ ಬಂದು ಕವರೇಜ್ ಮಾಡ್ತೀನಿ. ಇಡೀ ಗ್ರಾಮ ಅಲ್ಲ, ಅದೊಂದು ರಸ್ತೆ ಸಿಸಿ ರೋಡ್. ಇಡೀ ಗ್ರಾಮ ಆಗ್ಬೇಕು. ಅಲ್ಲ, ನೀವು ಇದೇ ಊರಿನವ್ರು ಆಗ್ಬಿಟ್ಟು ಹಿಂಗೆ ಹೇಳಿದ್ರೆ ಒಂದ್ ನಿಮಿಷ ನಿಮಗೆ ರೋಡ್ ಆಗ್ಬೇಕಾ? ರೋಡ್ ಬೇಕಾ? ರೋಡ್ ಬೇಕು. ಚರಂಡಿ ಬೇಡವಾ? ಚರಂಡಿ ಬೇಕು. ಬಡವ್ರ ಮನೆ ಬಿದ್ದೋಗಿರೋ ಮನೆ ಮಾಡಬಾರ್ದಾ? ಎಲ್ಲರೂ ಬೇಕು. ಇಲ್ಲಿ ಕಿತ್ತೋಗಿರೋ ಸಿಮೆಂಟ್ ರೋಡ್ ಆಗ್ಬಾರ್ದಾ? ಆಗದಲ್ಲ ಸರ್. ಆಮೇಲೆ ವಿಸಿನಲ್ಲಿ ರೋಡ್ ಆಗ್ಬಾರ್ದಾ? ವಿಸಿನಲ್ಲ ರೋಡ್ 7 ಪಂಚಾಯತ್ ಅವ್ರಿಗೆ ಅದೆಲ್ಲ ಬೇಕು ತಾನೆ. ಒಂದ್ ನಿಮಿಷ ಇರ್ರಿ, ನಾನು ಮಾತಾಡ್ತಿಲ್ವಾ? ಬೇಕು ಅಂತಿದ್ದೀರಾ, ಮತ್ತೆ ಇದು ಮಾತ್ರ ಸಾಕು ಅಂತಿದ್ದೀರಾ ಯಾಕೆ? ಅದು ರೋಡ್ ಈಗ ಸದ್ಯಕ್ಕೆ ಸರ್ ಒಂದು ಎಸ್ಟಿಮೇಟ್ ಏನ್ ಎಲ್ಲ ಆಗ್ಬೇಕ್ರಿ, ಎಲ್ಲ ಆಗ್ಬೇಕು. ಎಸ್ಟಿಮೇಟ್ ಏನ್ ಮಾಡಬಹುದು ಒಂದು ರೋಡ್ಗೆ? ಈಗ ನೀವು ಬಂದರಿ ಅದೆಲ್ಲ ನನಗೆ ಗೊತ್ತಿಲ್ಲ. ಅವ್ರ ಜನ ಓಟಾಗಿ ಗೆಲ್ಸವ್ರಂದ್ರೆ ಕೆಲಸ ಮಾಡ್ಬೇಕು ಅಷ್ಟೇ. ಬಿಡ್ರಿ, ಏನು ಮಾತಾಡ್ಬೇಡ್ರಿ ನೀವು. ನಿಮ್ಮಲ್ಲೇ ರಾಜಕೀಯ ಇದ್ರೆ ನಾನು ಮಾತಾಡ್ಸಲ್ಲ. ನನಗದ್ ಬೇಡ. ನನಗ್ ಬೇಕಾಗಿರೋದು ಕೆಲಸ ಆಗ್ಬೇಕಷ್ಟೇ. ನೀವು ನೀವು MLA ಕಡೆರಾಗಿರಿ, ನೀವು MLA ವಿರುದ್ಧ ಆಗಿರಿ, ನನಗದ್ ಬೇಡ. ನೀವಿಬ್ರು ಪರ ವಿರುದ್ಧ ಇದ್ರೆ ನಾನು ಮಾತಾಡ್ಸಲ್ಲ. ನನಗೇನ್ ಬೇಕಾಗಿರೋದು ಕೆಲಸ ಆಗ್ಬೇಕಷ್ಟೇ. ಸರ್, ಇನ್ನೊಂದು ವಾರದಲ್ಲಿ ಗುದ್ಲಿ ಪೂಜೆ ಆಯ್ತದ ಪಕ್ಕನಾ? ಸರ್, ಒಂದು ವಾರದಲ್ಲಿ ಗುದ್ಲಿ ಪೂಜೆ ಆದ್ರೆ ನಿಮಗೆ ಶೇಕ್ ಹ್ಯಾಂಡ್ ಕೊಟ್ಟು ಸೆಲ್ಯೂಟ್ ಹೊಡಿತೀನಿ ಸರ್, ಸರಿನಾ? ಇನ್ನೊಂದು ವಾರ, ಇವತ್ತು ಎಷ್ಟಮ್ಮ ತಾರೀಕು ಆಯ್ತಾ? ಇಲ್ಲಿಂದ ಒಂದು ವಾರ 7 ದಿನದಲ್ಲಿ ಕಾರ್ಯಕ್ರಮ ಆಗಿಲ್ಲ ಅಂತಂದ್ರೆ ಮತ್ತೆ ಬರ್ತೀನಿ ಸರ್. ಅವಾಗ ನೀವು ಉತ್ತರ ಕೊಡ್ತೀರಾ? ಕೊಡ್ತೀವಿ. ಸರಿ, ಆಯ್ತು, ಓಕೆ. 3 ತಿಂಗಳು ತಂಬಾಕ್ಸ್ಕತ್ತಾರ. 2 ತಿಂಗಳದ ಬೆಟ್ ಮಡಗಿಸ್ಕೊಂಡ್ ಹೋಗಿ 3ನೇ ತಿಂಗಳಿಗೆ 29ನೇ ತಾರೀಕು ಬರ್ತಾರ. 29ನೇ ತಾರೀಕು ಬೆಳಗ್ಗೆನಾಗ ಅಕ್ಕಿ ಕೊಡ್ತಾರೆ. 2 ತಿಂಗಳದ ಅವತ್ತೇ ಸಾಯಂಕಾಲ ಬಂದ್ ಬೆಟ್ ಮಡಗಿಸ್ಕತ್ತಾರ. ಎಷ್ಟು ಕೆಜಿ ಕೊಡ್ತಾರೆ? 2 ತಿಂಗಳದ 20 ಕೆಜಿ ಕೊಟ್ಬಿಡ್ತಾರ. 3ನೇ ತಿಂಗಳು ಕೊಡಲ್ಲ. ಕೊಡಲ್ಲ, ಬೆಟ್ ಓಕೆ, ಒಂದ್ ನಿಮಿಷ. ನೆಕ್ಸ್ಟ್ ಅದು ಅಲ್ಲಿಗೆ ಆಯ್ತಾ? ಇನ್ನೊಂದು 4ನೇ ತಿಂಗಳು, 5ನೇ ತಿಂಗಳದು ತಂಬಾಕ್ಸ್ಕತ್ತಾರ. 6ನೇ ತಿಂಗಳಿಗೆ ಮತ್ತೆ 20 ಕೆಜಿ ಕೊಡ್ತಾರೆ. 30 ಕೆಜಿ ಕೊಡಲ್ಲ, 40 ಕೆಜಿ ಕೊಡಲ್ಲ, 30 ಕೆಜಿ ಕೊಡಲ್ಲ. 2 ತಿಂಗಳಿಗೆ 3ನೇ ತಿಂಗಳಲ್ಲಿ 20 ಕೆಜಿ ಕೊಡ್ತಾರೆ. ತಿರ್ಗಾ ಮತ್ 2 ತಿಂಗಳು 6 ತಿಂಗಳು ಬಿಟ್ಬಿಡಿ, ಮತ್ತೆ 2 ಸಪರೇಟ್ 2 ತಿಂಗಳು ತಂಬಾಕ್ಸ್ಕತ್ತಾರ. ಮತ್ 3ನೇ ತಿಂಗಳಿಗೆ 20 ಕೆಜಿ ಕೊಡ್ತಾರೆ. ಪಕ್ಕನಾ? ಹಾ. ಸೊ ಅಲ್ಲಿಗೆ 3 ತಿಂಗಳಲ್ಲಿ 10 ಕೆಜಿ ಒಬ್ರದ್ದು ಹೊಗೆ. ಅದು ನಮಗ್ ಗೊತ್ತಿಲ್ಲ ಸರ್. ಈ ತರ ಕೇಳಕ್ ಹೋದ್ರೆ ಗ್ರಾಮದಲ್ಲಿ ಜಗಳ ಬರ್ತದೆ. ನಿಮ್ಮಲ್ಲಿ ಜಗಳ ತಂದಕ್ಕೆ ಇಷ್ಟ ಇಲ್ಲ ನನಗೆ. ಸರ್, ನನಗೊಂದು ಸತ್ಯ ಹೇಳಿ. ಇನ್ನೊಂದು 2 ತಿಂಗಳು ಅಕ್ಕಿ 3ನೇ ತಿಂಗಳಲ್ಲಿ ಕೊಡ್ತಾರೆ, 20 ಕೆಜಿ ಕೊಡ್ತಾರೆ ಅಷ್ಟೇ ಸರ್. 3ನೇ ತಿಂಗಳು ಕೊಡಲ್ಲ. ಇಲ್ಲ, ಪಕ್ಕ ಗ್ಯಾರಂಟಿ. ಸುಳ್ಳು ಹೇಳಬಾರ್ದು. ಸುಳ್ಳು ಯಾರು ಹೇಳಲ್ಲ. ಇದು ಟಿವಿ ಇರ್ತದೆ, ಊರ್ಲಿ ಹೇಳಲ್ಲ ಸುಳ್ಳ. ಇದು ಇಂಥ ದೊಡ್ಡ ಸಮಸ್ಯೆನ ನಾನು ಬಹುಶಃ ಈ ಗ್ರಾಮದಲ್ಲಿ ಎಂಥ ದೊಡ್ಡ ಮೋಸ ಆಗ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ರೀ. ನೋಡಿ, ಇಂಥ ಬಡವರಿದ್ದಾರೆ, ಇಂಥ ಮನೆ ಇಟ್ಕೊಂಡಿದ್ದಾರೆ, ನೋಡಿ ಅಂಥವ್ರಿದ್ದಾರೆ, ಮಾತು ಬರಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಈ ಗ್ರಾಮದ ಯೂತ್ಸ್ ಅಂತೂ ಅತ್ಲಾಗ ಒಂದು ಚೂರು ಒಗ್ಗಟ್ಟಿಲ್ಲ ಇವ್ರ ನಡುವೆ. ಬಹಳ ಏನಮ್ಮ ಯಾರ ಕೇಳಕ್ ಹೋದವ್ರು ಬಡವ್ರ ಬಗ್ರ ಮೇಲೆ ಎತ್ತೆಟ್ ಏಟು ಪಟ್ಕೆ ಬಂದ್ಬಿಡ್ತಾರ. ಯಾರ ಕೇಳ್ದವ್ರು ನೇಯವಾಗಿ ಕೇಳ್ದವ್ರು ಮಾತ್ರ. ನಾನು ದಯವಿಟ್ಟು ನಿಮ್ಮ ಊರಿಗೆ ಜಗಳ ಮಾಡಕ್ಕೆ, ಇನ್ನೊಂದು ಮಾಡಕ್ಕೆ, ಕಾಂಟ್ರವರ್ಸಿ ಮಾಡಕ್ಕೆ ನಾನು ಬಂದಿಲ್ಲ. ನನಗೆ ಬೇಕಾಗಿರೋದು ಜನರ ಸಮಸ್ಯೆ. MLA BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ಯಾವನೇ ಆಗಿರಲಿ, ಐ ಡೋಂಟ್ ಕೇರ್. ನನಗೆ ಬೇಕಾಗಿರೋದು ನಿಮ್ಮ ಊರಲ್ಲಿರೋ ಸಮಸ್ಯೆ ಬಗೆಹರಿಬೇಕು. ಬಗೆಹರಿದ್ರೆ ನನಗೆ ಸಂತೋಷ ಆಯ್ತಾ ಸರ್. ಅದು ಸೆಕೆಂಡ್ರಿ ಆಯ್ತಾ. ನಾವು ಬಂದಿದೀವಿ, ನಮ್ಮ ಕೆಲಸ ನಾವು ಮಾಡಿದೀವಿ. ಮಾಡಿದ್ಮೇಲೆ ಇನ್ನು ಮಿಕ್ಕಿದ್ದು ಅವ್ರಗಳ ಕೆಲಸ. ಊರಲ್ಲಿ ಒಬ್ರು ಇಬ್ರು ಈ ತರ
ಈ ತರ ಆಡೋರು ಯಾರಾದ್ರೂ ಒಬ್ರು ಇಬ್ರು ಇದ್ರೆ ಆ ಊರು ಉದ್ಧಾರ ಆಗಲ್ಲ. ಇಷ್ಟೇ, ಇದಂತೂ ಸತ್ಯ. ಓ ಗೃಹಲಕ್ಷ್ಮಿ, ಏನ್ ನಿಮ್ಮ ಹೆಸರು? ಗಾಯತ್ರಿ ಅಂತ. ಗಾಯತ್ರಿ. ತ್ರೀ ತ್ರೀ ಮೂರ್ ನಾಮ. 1 2 3 ದುಡ್ಡು ಬಂದಿಲ್ವಲ್ಲ, ಎಲ್ಲ ಕಾಸು ಬಂದಿಲ್ವಲ್ಲ. ಬರ್ತದೆ ಅಂದ್ರಲ್ಲ. ಯಾನ್ ಬರಲ್ಲ ಈ ಕಡೆಗ, ಮಳೆ ಗಾಳಿ ಏನ್ಕಂದ ರೋಡ್ ಚಂದಿಲ್ಲ ಅಂತ. ಯಾನ್ ಮಾಡೋದು ಹೇಳಿ? ಯಾನ್ ಮಾಡೋದ? ಹಾ ಅಲ್ರಿ, ಚಿರ್ತ ಜಾಸ್ತಿ ಸರ್ ನಮ್ ಕಾಡ್ಲಿ. ನಿಮ್ಮ ಹೆಸರೇನು? ನನ್ನ ಹೆಸರು ಗಾಯತ್ರಮ್ಮ ಅಂತ. ಗಾಯತ್ರಮ್ಮ. ಕೇಳ್ಬೇಕಾ? ಅಲ್ಲ, ಸಿದ್ದರಾಮಯ್ಯ ಗೊತ್ತಾ? ಸಿದ್ದರಾಮಯ್ಯ ಗೊತ್ತು. 2,000 ಫ್ರೀ ಮಹಿಳೆಯರಿಗೆ. ಇಲ್ಲ ಇಲ್ಲ, ಬಂದಿಲ್ವಾ? ಏಯ್ ಕಳಿಸ್ರಿ ಆಚೆಗೆ. ಬಂದಿಲ್ವಾ ಕಾಶು? ರೋಡ್ ಆಗೋದಲ್ಲಪ್ಪ, ಇದೆ ಮಾಮೂಲು ರೋಡು. ಯಾವ್ದಾ? ನಮ್ ಕಾಲದ ರೋಡು. ಚರಂಡು ಇದೆಯೇ? ಇದೆಯಾ? ಎಲ್ಲಾನು ಹೊಸ್ತಾಗಿ ಮಾಡಿಸ್ಕೊಡಿ ದಯವಿಟ್ಟು. ಹೊಸ್ತಾಗಿ ಅದಕ್ಕ ನನ್ನನ್ ಗೆಲ್ಸಿರ ನೀವು ನೀವ್ ಎತ್ತಕ್ ಬಂದ್ರಿ? ಮಾಡ್ಕೊಡಕ, ನೀವ್ ಎತ್ತಕ್ ಅದು ಬಂದ್ರಿ? ತೋರ್ಸಕ, ಅದನ್ನ ಹೇಳೀಗ. ನೋಡ್ತಾವ್ರಲ್ಲೇ ನಿಮ್ಮ ಎಮ್ಮೆಲೆ ಕಿಷ್ಟಣ ಕೊಳಲ್ ತಗೊಂಡ್ ನುಡ್ಸ್ಬಿಡ ಈಗ, ಬೇಗ ಬಂದ್ಬಿಡ್ಬೇಕು, ಇಲ್ಲಾಂದ್ರೆ ಜನರು ಹೊಚ್ಚಿಗೆದ್ ಬಿಡ್ತಾರ. ಮಂತ್ರಿ ಸ್ಥಾನ ಮಂತ್ರಿಗಳಾಗಬೇಕೆ? ಅಯ್ಯೋ ಶಿವ, ಅದೇನೋ ಕಾಣ ಮಂತ್ರಿ ಸ್ಥಾನ. ಮುಂದ್ಲೆ ಅವಸ್ಥೆ ಮಾಡು. ಯಾರ ಮಾತ್ಲೆ ಮುಳುಗ್ತಿದ್ದೀರ? ನಮ್ ಮಾತ ಹಂಗೆ ಅದಕ್ಕೆ ಕೊಟ್ಟು ಕಳ್ಸವ್ರೆ, ಹೋಗಿ ಮಾಡ್ಕಬ ಅಂತ. ಪ್ರಾಬ್ಲಮ್ ಬಲೆ ಹಂಗ್ರೆ. ಸರ್, ನಮ್ಮ ಮಕ್ಕಳಿಗೆ ಎಜುಕೇಶನ್ ವ್ಯವಸ್ಥೆಲಿ ಏನಿಲ್ಲ ಹಾ, ಸರ್. ಇಲ್ಲಿ ಏನಿಲ್ಲ ಊರಲ್ಲಿ. 5ನೇ ತರಗತಿ ತನಕ ಅಷ್ಟೇ ಇರೋದು. ನಾವೇನ್ ಮಾಡಿ ಪ್ರೈವೇಟ್ ಹಾಕಿದೀವಿ ಮಗುನ. ನಂದೊಂದು ಮಗು ಇದೆ, ನಮ್ಮ ಮನೇಲಿ 5 ಮಗು ಇದೆ. ಒಬ್ಬ 3 ಮಕ್ಳು ಮಾತ್ರ ಇಲ್ಲಿ 3ನೇ ಕ್ಲಾಸ್ ತನಕ ಓದ್ತಾ ಯಾಕೆ ಗೌರ್ಮೆಂಟ್ ಹಾಕ್ಬೇಕು ಅಂತ ಅನಿಸ್ಲಿಲ್ಲ ನಿಮ್ಗೆ? ಸರ್, ವ್ಯವಸ್ಥೆ ಇಲ್ವಲ್ಲ. 5ನೇ ತರಗತಿ ತನಕ ಇಲ್ಲಿರೋದು, ನೆಕ್ಸ್ಟ್ ಬಾಗ್ಲಿಗೆ ಕಳಿಸ್ಬೇಕು, ಅಲ್ಲಿ SSLC ತನಕ. ಮುಂದೆ ಏನ್ ಮಾಡೋದು? ಸರ್ಕಾರಿ ಶಾಲೆಗಳಲ್ಲಿ ವ್ಯವಸ್ಥೆ ಇಲ್ಲ, ಗೊತ್ತಾಯ್ತಾ? ಯಾಕೆ ನಮ್ಮ ಸರ್ಕಾರಿ ಶಾಲೆ ಒಬ್ರೇ ಸರ್ ಇರೋದು. ಮ್ಯಾಥಮೆಟಿಕ್ಸ್, ಗಣಿತ ಆಗ್ಲಿ ವಿಜ್ಞಾನ ಎಲ್ಲದಕ್ಕೂ ಒಬ್ರೇ ಸರ್ ಇರೋದು. ಒಬ್ರೇ ಸರ್. ನೋಡ್ರಪ್ಪ, ಇದು ನಮ್ಮ ಸರ್ಕಾರಿ ಶಾಲೆ ಪರಿಸ್ಥಿತಿ. ಅಲ್ಲ, ಸರ್ಕಾರಿ ಶಾಲೆಗಳನ್ನ ಹೈಟೆಕ್ ಮಾಡುವಷ್ಟು ದುಡ್ಡು ನಿಮ್ಮ ಹತ್ರ ಕೊಳಿತೈತೆ ಅಂತ ಗೊತ್ತು. ಆದ್ರೆ ಏನ್ ಮಾಡೋಣ, ನಿಮ್ದೇ ಸ್ವಂತ ಕಾಲೇಜ್ಗಳಿದಾವಲ್ಲ. ಅಕಸ್ಮಾತ್ ಒಂದ್ ಹೆರಿಗೆ ನೋವು ಬರ್ಲಿ, ಇಲ್ಲ ಎಮರ್ಜೆನ್ಸಿ ಯಾರಿಗಾರು ಹಾಸ್ಪಿಟಲ್ ಫೆಸಿಲಿಟೀಸ್ ಏನು ಇಲ್ಲ ಸರ್. ಇದೆಯಲ್ಲ, ಮೇನ್ ಆಗಿ ಬಸ್ಸೇ ಇಲ್ಲ. ಇದೆ ಕರ್ಕೊಂಡು ಹೋಯ್ತಿವಿ ಅಂದ್ರೆ ರೋಡ್ ಸರಿ ಇಲ್ಲ. ಹೆರಿಗೆ ಆಸ್ಪತ್ರೆ ಇದೆ, ನೀವು ನೋಡಿಲ್ಲ ಅಷ್ಟೇ. ಸರ್, ಹೆರಿಗೆ ಹಾಸ್ಪಿಟಲ್ ಇದೆ, ನಾವ್ ಇಲ್ಲಿ ರೋಡ್ ಅಲ್ಲಿ ಕರ್ಕೊಂಡು ಅದೇ ಆಸ್ಪತ್ರೆ, ಅದೇ ಆಸ್ಪತ್ರೆ. ಅದಕ್ಕೆ ನಾನು ಹೇಳಿದ್ದು ಅದೇ ಆಸ್ಪತ್ರೆ ಅಂತ. ಗವರ್ಮೆಂಟ್ ಕಡೆಯಿಂದ ನಮ್ಗೆ ಏನು ಫೆಸಿಲಿಟೀಸ್ ಇಲ್ಲ ಈ ಊರಿಗೆ. ಚರಂಡಿ ಇಲ್ಲ ಸರ್, ಮೇನ್ ಆಗಿ ಅದೇ ಮೇನು. ಮಕ್ಳಿಗೆ ನೀವೇ ನೋಡಿದ್ರಿ ಏನೇನ್ ರೋಗ ಬತ್ತಿವೆ ಅಂತ. ಕೇವಲ 25 ಕಿಲೋಮೀಟರ್ ದೂರದಲ್ಲಿರುವಂತ ಚಾಮರಾಜನಗರ ಅಷ್ಟು ಹಳ್ಳಿ ಇದು. ಇದೇನು ಕಾಡಂಚಿನ ಗ್ರಾಮ ಅಲ್ಲ. ನಾವು ಮೊನ್ನೆ ಎಲ್ಲ ಹೋದ್ವಲ್ಲ, ಆ ಥರ ಕಾಡಂಚಿನ ಗ್ರಾಮ ಅಲ್ಲ. ಇದೊಂದು ಮಧ್ಯಮ ವರ್ಗದ ಗ್ರಾಮ. ಅಂದ್ರೆ ತೀರಾ ಕುಗ್ರಾಮನೂ ಅಲ್ಲ, ಅಥವಾ ತೀರಾ ಕಾಡಂಚು ಅಲ್ಲ, ತೀರಾ ಸಿಟಿನೂ ಅಲ್ಲ. ಆದ್ರೆ ಇದು ಕಂಪ್ಲೀಟ್ ಆಗಿ ಕುಗ್ರಾಮ. ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಈ ತರ BCom ಮಾಡಿರೋರು ಈ ಊರಿಗೆ ಸೊಸೆಯಾಗಿ ಬಂದವ್ರೆ. ಪಾಪ ನಿಮ್ದು ಯಾವರು? ಸರ್, ಬಾಗ್ಲಿ. ನೀವೆಲ್ಲಿ ಓದಿದ? ಸರ್, ನಾವು ನರಸೀಪುರ ಓದಿದ್ದು. ಹಾಸ್ಟೆಲ್ ಹೋದ್ರ? ಇಲ್ಲ ಸರ್, ಅಪ್ ಅಂಡ್ ಡೌನ್ ಮಾಡ್ತಿದ್ದೆ. ಬಸ್ ಇತ್ತ? ಅಂದ್ರೆ 3 ಬಸ್ ಇರೋದು ಸರ್. ಅದಕ್ಕೂ 3 ಬಸ್ ಟೈಮಿಂಗ್ಸ್ ನಮ್ಮೂರು ಇಲ್ಲಿಗೂ ಬಂದು ದೇಮಳಿ ಕುದೇರ ಆತರ ಹೋಗೋದು. ಅಂಗಾಡ್ ಹಿಂಗಾಡ್ ಕಡ್ಕತೆಗೆ ತಳ್ಕೊಂಡ್ ಪಳ್ಕೊಂಡ್ BCom ಮುಗ್ಸವ್ರ. ಇಲ್ಲಿ ನೋಡ್ರೆ ಮಕ್ಳು ಓದ್ಸೋ ಬಂದ್ರೆ ಈಗಿನ ಎಜುಕೇಶನ್ ನೀವೇ ನೋಡಿದ್ರಲ್ಲ, ಆ ಮಕ್ಳಿಗೆ ವ್ಯವಸ್ಥೆ ಬೇಕು ತಾನೆ. ಒಂದ್ ಬೇರೆ ಆಕ್ಟಿವಿಟೀಸ್ ಹಾಕ್ತೀನಿ ಅಂದ್ರೆ ಏನಕ್ಕೂ ಸೌಲಭ್ಯ ಇಲ್ಲ ಸರ್. ಮೇನ್ ಬಸ್ಗಳಿಲ್ಲ, ನಾವೇ ಕರ್ಕೊಂಡು ಹೋಗ್ಬೇಕು. ಓನ್ ವೆಹಿಕಲ್ ಇಂದ ನಾವೇ ಕರ್ಕೊಂಡ್ ಬರ್ಬೇಕು. ನಾನ್ ಮದ್ವೆಗೆ 6 ವರ್ಷ ಆಯ್ತು. 6 ವರ್ಷದಿಂದ ಚರಂಡಿ ಮಾಡಿಲ್ಲ, ಮಕ್ಳಿಗೆ ಒಳ್ಳೆ ಎಜುಕೇಶನ್ ಇಲ್ಲ. ನಮ್ಗೆ ಅದು ಹೇಳಕ್ ಆಗುದಿಲ್ಲ. ಹೇಳ್ಬಿಟ್ರೆ ಯಜಮಾನ್ರು ಕ್ಲಾಸ್ ತಗೊಬಿಡ್ತಾರ. ನಾವು ಕಾರ್ಯಕ್ರಮ ಮಾಡಿದೀವಿ, ಇದೆಲ್ಲ ಎಕ್ಸ್ಪೋಸ್ ಆಗದೆ, ಪ್ರತಿಯೊಂದು ತೋರಿಸಿದಿರಿ, ಎಲ್ಲನೂ ಹೇಳಿದಿರಿ. ಅದಾದ್ಮೇಲೂ ಇವ್ರು ಮಾಡ್ಲಿಲ್ಲ ಅಂದ್ರೆ ಇವರಿಗೆ ಅದು ಇಲ್ಲ ಇದು ಇಲ್ಲ ಅಂತ ನೆಕ್ಸ್ಟ್ 2 ವರ್ಷ ಆದ್ಮೇಲೆ ನೀವೇ ತೋರಿಸಿ ಅಷ್ಟೇ. ನೆಕ್ಸ್ಟ್ ನಮ್ಗೇನಾರ ಈ ರೋಡು ಅದೊಂದು ರೋಡು ನಮಗೆ ಮಾಡ್ದೇವಾದ್ರ ನೆಕ್ಸ್ಟ್ ಒಂದು ಓಟು ನಾವು ಹೋಗಿ ಬಾಗಿಲಿಗೆ ಹಾಕಲ್ಲ. ಇದೇ ಕೊನೆ. ಕೇಳ್ತೀವಿ ಅಂತ ಅವ್ರು ಯಾರು ಬರಲ್ಲ ಊರಿಗೆ. ಅದು ಏನ್ ಗೊತ್ತಾ, ಓಟನ್ನ ಬಹಿಷ್ಕಾರ ಮಾಡ್ತೀನಿ ಅನ್ನೋದು ತಪ್ಪಾಗುತ್ತೆ. ಅದು ನಿಮ್ಮ ಹಕ್ಕು. ನಿಮಗೆ ಗೊತ್ತಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ, ಭಾರತ ಸಂವಿಧಾನದಲ್ಲಿ ನಮ್ಮ ಹಕ್ಕು. ಕಿವಿಗೆ ಮುಟ್ಬೇಕಷ್ಟೇ ವಿಷಯ. ಈ ಊರಲ್ಲೂ ಜನ ಅವರೇ, ಇಲ್ಲಿ ಮಕ್ಕಳು ಅವ್ರ ಎಜುಕೇಶನ್ ಪರ್ಪಸ್, ರೋಡ್ ಪರ್ಪಸ್, ಮತ್ತೆ ಚರಂಡಿ ಇವೆಲ್ಲ ಚೆನ್ನಾಗಿ ಆಗ್ಲಿ ಅನ್ನೋದು ಒಂದೇ ಉದ್ದೇಶ. ನಿಮ್ಮ ಹೆಸರೇನು? ಪುಟ್ಟಮ್ಮ. ಇರಿ ಪುಟ್ಟಮ್ಮ. ಪುಟ್ಟಮ್ಮನೂರಲ್ಲಿ ದೊಡ್ಡ ದೊಡ್ಡ ಸಮಸ್ಯೆ.
ಗೃಹಲಕ್ಷ್ಮಿ ದುಡ್ಡು ಬಂದೇ ಇಲ್ಲ. ಅಯ್ಯೋ ತಾಯಿ, ಗೃಹಲಕ್ಷ್ಮಿ ಬಂದಿಲ್ವಾ? ಬಂದಿಲ್ಲ. ಎಷ್ಟು ತಿಂಗಳಾಯ್ತು? 4 ತಿಂಗಾಯ್ತು. 4 ತಿಂಗಾಯ್ತಾ? ರೇಷನ್ ಕಾರ್ಡ್ ಆಯ್ತಾ? ರೇಷನ್ ಕಾರ್ಡ್ ಓ, ಅಕ್ಕಿ ಎಲ್ಲ ಕೊಡ್ತಾವ್ರ? ಅಕ್ಕಿ 3 ತಿಂಗಳು ಅಕ್ಕಿ ಕೊಡ್ತಾರ. ಅದಕ್ಕೆ ನಿಮ್ ಬಾಯಿ ಇಲ್ವಾ? ಬಾಯಿದು ನಮ್ಗೆ ಯಾರನ್ನ ಕೇಳವ ಅವ್ರನ್ನೇ ಕೇಳ್ಬೇಕು. ಅವ್ರು ಕೇಳಿದ್ರೆ ಬರ್ತಾರೆ. ಇದೊಂದು ಮೇಜರ್ ಪ್ರಾಬ್ಲಮ್. 3 ತಿಂಗಳಿಗೆ ಒಂದ್ಸಲ ಅಕ್ಕಿ ಕೊಡ್ತಾರಂತೆ. ಯಾರ್ರೀ ಅವನು? ಸೊಸೈಟಿ ಅವ್ರು ರೀ. ನನಗೇನಾದ್ರು ಗೊತ್ತಾದ್ರೆ ಮಾತ್ರ ಸುಮ್ಮನೆ ಇರೋದಿಲ್ಲ. ಸತ್ಯವಾಗಿ ಹೇಳ್ತೀವಿ. ಫೋನ್ ನಂಬರ್ ಇಲ್ಲ ಮಾಡ್ಲಿಲ್ವಾ? ಫೋನ್ ಮಾಡ್ರಿ ಇಮಿಡಿಯೇಟ್. ಇಲ್ಲೇ ಲೈವ್ ಅಲ್ಲೇ ಮಾತಾಡ್ಬೇಕು ನಾನು ಅವನ ಹತ್ರ. ಯಾರ್ರೀ ಅದು? ಫೋನ್ ಮಾಡ್ರಿ, ಕೊಡ್ರಿ ಅವ್ರಿಗೆ ನಂಬರ್ ಕೊಡ್ರಿ. 3 ತಿಂಗಳಿಗೆ ಒಂದ್ಸಲ ಅಕ್ಕಿ ಕೊಡ್ತಾರಂದ್ರೆ ಯಾವನ ಅಪ್ಪನ ಮನೆ ಅಕ್ಕಿ ಅದು? ಯಾರ ಅಪ್ಪನ ಮನೆ ಅಕ್ಕಿ? ಎಲ್ಲ ಜನಗಳ ದುಡ್ಡು ಅದು. ಮಂತ್ಲಿ ತಂಬ್ ಇನ್ಫೆಕ್ಷನ್ ಮಾಡಿಸ್ಕೊತಾರಂತ. ತಂಬಿ ಇನ್ಫೆಕ್ಷನ್ ಮಾಡಿಸ್ಕೊಳ್ಳೋದು ಹೆಂಗೆ ಅಂತಂದ್ರೆ ಇವಾಗ ಮಂತ್ ಎಂಡ್ ಅಲ್ಲಿ ಬರಾಗ ಅಕ್ಕಿ ಕೊಡ್ತಾರೆ, ಅದ್ರ ನಾಳೆಗೆ ಬಂದು ತಂಬಿ ಇನ್ಫೆಕ್ಷನ್ ಮಾಡಿಸ್ಕೊತಾರೆ. ಯಾಕೆ ಅಕ್ಕಿ ಕೊಟ್ಟಿರ್ತಾರಲ್ಲ ಅಲ್ಲೇ ಮಾಡಿಸ್ಕೊಳ್ಳೋದು. ಅವತ್ತು ಮಧ್ಯಾಹ್ನನೇ ಕೂಡ ಅಕ್ಕಿ ಬಾಕಿ ದಿನ ಬಂದ್ರೆ ಜನಗಳು ಪ್ರೋತ್ಸಾಹ ಕೊಡಲ್ವಲ್ಲ, ಅಕ್ಕಿ ಕೊಡೋ ದಿನಕ್ಕೆ ಮಾತ್ರ ಮಾಡಿಸ್ಕೊಂಡ್ರೆ ಕರೆಕ್ಟಾಗಿ ತಂಬಿ ಇನ್ಫೆಕ್ಷನ್ ಮಾಡ್ತಾರೆ ಅಂದ್ಬಿಟ್ಟು ಅವತ್ತೇ ಮಾಡಿಸ್ಕೊಳ್ಳೋದು ಅಕ್ಕಿ ತಂಬಿ. ಅಲ್ಲ, ಇದೇನು ಮನುಷ್ಯರ ನೀವು ರೀ? ಪ್ರತಿಯೊಬ್ಬರು ಜನರಿಗೂ ಸಿದ್ದರಾಮಯ್ಯನವರು ತಂದಿರುವಂಥ ಅನ್ನಭಾಗ್ಯ ಯೋಜನೆ ಇದು. ಇದನ್ನ ಎಲ್ಲರೂ ಒಪ್ಪಿದ್ದಾರೆ ಈ ಯೋಜನೆನ, ಅನ್ನಭಾಗ್ಯ ಯೋಜನೆ. ಆಯ್ತಾ? ನೀವು ಒಬ್ರಿಗೆ 10 kg ಕೊಡಬೇಕು. ಅದನ್ನ ಕೊಡದಲ್ಲೇ ನೀವು ಇಟ್ಕೊಂಡು ಕುತ್ಕೊಂಡಿದ್ದೀರ ಅಂದರೆ ನೀವು ಇಡೀ ಯಾವುದು ಬಾಗ್ಲಿ ಪಂಚಾಯಿತಿಯವರು ನೀವು ಕಳ್ಳು ದಂಧೆಲಿ ಕಳ್ಳು ಇದರಲ್ಲಿ ನೀವು ಮಾರ್ತಾ ಇದ್ದೀರಾ ಅಂತ ಆಯ್ತು. ಹಂಗಾದ್ರೆ ಅಕ್ಕಿನೆಲ್ಲ ಉಳಿಸ್ಕೊಂಡು